ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬೆಳಿಗ್ಗೆಗೆ ನಾನು ತಿಂಡಿಗೆ ಪಡ್ಡು ಹಾಗೆ ಚಟ್ನಿ ಮಾಡಿದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಪಕ್ಕದ ಮನೆಯವರು ಹಣ್ಣು ಕೊಟ್ಟಿದ್ದರು. ಹಣ್ಣು ಚರ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂದಾಕೊಂಡಿದ್ದೀನಿ. ಹಣ್ಣು, ಬಾಳೆಹಣ್ಣು, ಹಾಗೆ ಕಾಯಿ, ಬೆಲ್ಲ, ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ನಾವು ಈ ಪ್ರಸಾದಕ್ಕೆ ಅಂತ ಗಣೇಶ ಇಡ್ತಿದ್ರಲ್ಲ, ಆ ಟೈಮಲ್ಲಿ ಪ್ರಸಾದಕ್ಕೆ ಅಂತಲೇ ಏನು ಬೀದಿ ಸುತ್ತುತ್ತಿದ್ದು. ನನಗಂತೂ ಪ್ರಸಾದ ಅಂದರೆ ಇಷ್ಟ. ನಿಮ್ಮೆಲ್ಲರಿಗೆಲ್ಲ ಈ ಥರ ಪ್ರಸಾದ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ಈಗಂತೂ ಕಲರ್ ಹಣ್ಣು ಬಂದ್ಬಿಟ್ಟಿದೆ. ನನಗೆ ವೈಟ್ ಕಲರ್ ಹಣ್ಣು ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಮೊನ್ನೆ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ವೈಟ್ ಕಲರ್ ಹಣ್ಣು ತಿಂತಿದ್ರು. ಇದೆ ವೈಟ್ ಕಲರ್ ಇದೆಯಲ್ಲ ಹಣ್ಣು ಅಂತ ನೋಡಿದ್ರೆ, ಈಗ ವೈಟು, ಆರೆಂಜು, ಎಲ್ಲೋ ಎಲ್ಲ ಥರದ್ದು ಏನು ಹಣ್ಣು ಬಂದಿದೆ. ಇದಕ್ಕೆ ಚರ್ಪಿಗೆ ಒಂದು ಸ್ವಲ್ಪ ನಾನು ಮಂಡಕ್ಕಿ ಅಂದರೆ ಪುರಿ ಅಂತ ಹೇಳ್ತಾರೆ, ಆ ಪುರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬಂತಾಯಿತ್ತು, ಅದಕ್ಕೆ ಬಗ್ಗಿ ಸ್ಮೆಲ್ ಮಾಡಿದೆ. ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಮ್ಮ ಚರ್ಪು ರೆಡಿ ಆಯಿತು. ಇದು ಫ್ರೈಡೇ ಬ್ಲಾಗು. ನಮ್ಮ ನೆಲಮಂಗಲ ಸೈಡಲ್ಲೆಲ್ಲ ಹೇಗೆ ಅಂದರೆ, ಫ್ರೈಡೇ ಹೊತ್ತು ಸಂತೆ ನಡೆಯುತ್ತೆ ಇಲ್ಲಿ. ಇದೊಂದು ಸ್ವಲ್ಪ ನಮ್ಮ ಮಿಡಲ್ ಕ್ಲಾಸ್ ಜನಗಳಿಗೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿಮೆ ಇರುತ್ತೆ. ನಾನು ಅಂಗಡಿಗಳಲ್ಲಿ ಕೇಳಿದ್ರೆ KG ಎಷ್ಟು 80 ರೂಪಾಯಿ ಅಂತ ಅಂತಾರೆ. ಬಟ್ ಇಲ್ಲೆಲ್ಲ 50 ರೂಪಾಯಿಗೆಲ್ಲ ಮಿಕ್ಸ್ ತರಕಾರಿಗಳು ಸಿಗುತ್ತೆ. ಸೊ ನಾವು ಇಲ್ಲೇ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಬರೋದು. ನಾವು ಹೇಗೆ ಹೆಣ್ಮಕ್ಳು ಅಂದರೆ ಎಲ್ಲಿ ಉಳಿತಾಯ ಆಗುತ್ತೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಕೈ ಹಾಕೋದು ಜಾಸ್ತಿ. ಮನೇಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕಡಿಮೆ ಇರಲಿಲ್ಲ, ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನೂ ತೊಗೊಂಬರೋಣ. ಹಾಗೆ ಇಲ್ಲಿ ಪಲಾವ್ದು ಮಿಕ್ಸ್ಗೆ ಎಲ್ಲ ಸಿಕ್ತು, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡೆ. ಹಾಗೆ ಪ್ರತೀಕ್ಷಂದು ಫೀಸ್ ಕಟ್ಟಿರಲಿಲ್ಲ, ಫೀಸ್ ಎಲ್ಲ ಕಟ್ಬಿಟ್ಟು ಬಂದೆ. ಇವತ್ತು ಕೊನೆಯ ಡೇಟ್ ಇತ್ತು, ಹಾಗಾಗಿ ನಾನು ಸಂತೆಯಿಂದ ನುಗ್ಗೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹೂವು, ಹಾಗೆ ಸ್ವಲ್ಪ ಇದು ತರಕಾರಿ ಆಲೂಗೆಡ್ಡೆ, ಕ್ಯಾರೆಟು, ಬೀಟ್ರೂಟ್ ತಂದೆ. ಬೀನ್ಸ್ ಎಲ್ಲ ಮನೇಲೇ ಇತ್ತು, ಹಾಗಾಗಿ ಅದನ್ನು ತರೋಕ್ಕೆ ಹೋಗಲಿಲ್ಲ. ಪ್ರತೀಕ್ಷಾ, ನೀನೀಗ ಬೇಕಾಗಿರೋದು ಮಾತ್ರ ತೊಗೊಬಂದಿದ್ದೀಯ, ನನಗೆ ಬೇಕಾಗಿರೋದು ತೊಗೊಬಂದಿಲ್ಲ ಅಂತ ಹಠ ಮಾಡ್ತಾಯಿದ್ಲು. ಇದು ಸ್ಟಾರ್ ಹೂವು ಅಂತಾರಲ್ಲ ಅದು, ಅದನ್ನೇ ಬೇಜಾರು ಮಾಡಿಕೊಂಡು ನೀನು ಮಾತ್ರ ತಿನ್ನೋದು ತಂದಿದ್ದೀಯ, ನನಗೆ ತಿನ್ನೋದು ತಂದಿಲ್ಲ ಅಂತ ಹೇಳ್ತಾಯಿದ್ಲು. ಹಾಗಾದರೆ ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಎಲ್ಲ ನೀನು ತಿನ್ನಲ್ವ ಅಂತ ಅಂತಿದ್ದೆ. ಅದನ್ನೆಲ್ಲ ನಾನು ಹಾಗೆ ತಿನ್ನಲ್ಲ, ಬೇಯಿಸ್ಕೊಂಡು ತಿಂತೀನಿ ಅಂತ ಬೇಜಾರು ಮಾಡ್ಕೊಂಡು ಹೊರಗೆ ಹೋದ್ಲವಳು. ಈಗಿನ ಕಾಲದ ಮಕ್ಕಳಿಗೆ ತರಕಾರಿ ಎಲ್ಲ ಇಷ್ಟ ಆಗಲ್ಲ, ಬರೀ ಐಸ್ ಕ್ರೀಮು, ಕೇಕು ಈ ಥರದ್ದು ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಪ್ರತೀಕ್ಷೆಗೆ ಚಳಿ ಜ್ವರ ಬಂದ್ಬಿಟ್ಟಿತ್ತು. ಹಾಗಾಗಿ ಸ್ಕೂಲಿಗೆ ನಾನೇ ಕರ್ಕೊಂಡೋಗ್ಬಿಟ್ಟು ಟೆಸ್ಟ್ ನಡೀತಾ ಇತ್ತು. ಅಲ್ಲೇ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸೋ ಬರ್ತಾ ಅಲ್ಲೊಂದು ಗಸಗಸೆ ಮರ ಇತ್ತು, ಹಣ್ಣು ಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಗೇ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಅವತ್ತು ಸ್ಟಾಪ್ ಮಾಡಿದೆ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ಎದ್ದು ನಾನು ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಪಲ್ಯಕ್ಕೆ ಈರುಳ್ಳಿ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1.5 ಟೊಮೊಟೊನ ಕಟ್ ಮಾಡಿಕೊಂಡು ಅದಕ್ಕೆ ಹಾಗಲಕಾಯಿನೆಲ್ಲನೂ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡೆ. ಹಾಗಲಕಾಯಿ ಶುಗರ್ ಇರೋರಿಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಪಿತ್ತ ಏನಾದರೂ ಆಗಿದ್ರೂ ಹಾಗಲಕಾಯಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ವಾರಕ್ಕೊಂದು ಸತಿನೂ ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ 15 ದಿವಸ, 1 ತಿಂಗ್ಳಿಗೆ ಒಂದು ಸತಿ ಹಾಗಲಕಾಯಿ ತಿನ್ನೋದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಹಾಗೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಯಾವುದಾದ್ರೂ ಹಾಗಲಕಾಯಿಂದ ಹೊಸ ರೆಸಿಪಿ ತೋರಿಸ್ತೀನಿ ನಿಮಗೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿನಾದರೂ ಹಾಗಲಕಾಯಿ ತಿಂದರೆ ತುಂಬಾ ಒಳ್ಳೆಯದು. ರೊಟ್ಟಿಗೆ ಇಲ್ಲಿ ಅಕ್ಕಿ ಹಿಟ್ಟು ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನನಗೆ ನೆನಪಾಯಿತು, ಈ ಗರ್ಗರಿ ಒಂದು ಸ್ವಲ್ಪ ಕರುಮ್ ಅಂತ ಬೇಕು ಅಂತಂದರೆ ಇದಕ್ಕೊಂದು ಸ್ವಲ್ಪ ನಾವು ಗೋಧಿ ಹಿಟ್ಟು ಹಾಕ್ಕೊತೀನಿ. ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿಲ್ಲ ಅಂತ ಆವಾಗ ಫ್ಲ್ಯಾಶ್ ಆಯಿತು. ಆವಾಗ ಗೋಧಿ ಹಿಟ್ಟನ್ನ ತಗೊಂಡು ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಹಾಗಲಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದ್ರ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು 5-6 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡೆ. ಚಟಪಟ ಸಿಡಿದಾದ್ಮೇಲೆ ಇದಕ್ಕೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಅದಕ್ಕೆ 2 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅದೆಲ್ಲ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಆಗಲಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗಲಕಾಯಿ ಸ್ವಲ್ಪ ಬೇಯಬೇಕು. ಹಾಗಾಗಿ ಎಣ್ಣೆಲಿ ಒಂದು ಸ್ವಲ್ಪ ಹುರಿದ್ರೆ ಕಹಿನೂ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಇದೆಲ್ಲ ಬೆಂದಾದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಟ್ಟೆ. ಈಗ ಸ್ವಲ್ಪ ಎಲ್ಲ ಬೆಂದಿತ್ತು ಟೊಮೊಟೊ. ಈಗ ಅದಕ್ಕೆ ನಾನು 3/4 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಎಷ್ಟು ಒಂದು ಅರ್ಧ ಗ್ಲಾಸಷ್ಟು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಇಲ್ಲಿ 1/4 ಟೇಬಲ್ ಸ್ಪೂನು ನೀರು ತೊಗೊತಾ ಇದ್ದೀನಿ. ಹಾಗಲಕಾಯಿ ಸ್ವಲ್ಪ ಇನ್ನೂ ಬೆಂದಿರಲಿಲ್ಲ. ಅದಕ್ಕೆ 1/4 ಟೇಬಲ್ ಸ್ಪೂನು ನೀರು ತೊಗೊಂಡು ಅದನ್ನು ಬೇಯಲಿ ಅಂತ ಅಂದ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಇದಾಗಿದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಈಗ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಹಂಚಿಟ್ಟಿದ್ದೀನಿ. ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದು ಬಿಸಿಯಾಗಿದೆ. ರೊಟ್ಟಿನ ಬಳಿಯೋಣ. ನಾವು ಕೈಯಲ್ಲೇ ಬಳಿಯೋದು ನಮ್ಮ ಕಡೆ ಎಲ್ಲ. ನೀವು ಒಬ್ಬೊಬ್ಬರು ಸೌಟಲ್ಲಿ ಅಕ್ಕಿ ಬೆಳಿಗ್ಗೆ ಇದು ಮಾಡ್ಬಿಟ್ಟು ಮಾಡ್ತಾರೆ. ನಮಗೆ ಈ ಕಡೆ ನಮ್ಮ ಸೈಡಲ್ಲೆಲ್ಲ ಇದೇ ಥರ ಬಳಿಯೋದು. ತುಂಬ ಇನ್ನು ದೋಸೆ ಥರನೇ ತುಂಬ ತೆಳುವೇ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯಾ ಸೈಡಲ್ಲೆಲ್ಲ ಇದೇ ಥರ ರೊಟ್ಟಿ ಹಾಕ್ಕೊಳ್ಳೋದು. ಆಗೆಲ್ಲ ಅಕ್ಕಿ ರೊಟ್ಟಿಗೆ ಹುಳ್ಚಲ್ ಚಟ್ನಿ ಅಂತ ಮಾಡ್ತಾಯಿದ್ರು. ಈಗೆಲ್ಲ ಕಡಿಮೆ ಆಗೋಗಿದೆ ಹುಳ್ಚಲ್ ಚಟ್ನಿ ಮಾಡೋದು. ನೀವು ಏನಾದರೂ ಹುಳ್ಚಲ್ ಚಟ್ನಿ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ಇದು ಬೆಂದಿದೆ. ಅದನ್ನು 2 ಸೈಡು ಬೇಯಿಸ್ಕೊಂಡು ನಾನು ರೊಟ್ಟಿಗೆ ಮೊಸರು ಮತ್ತು ಹಾಗಲಕಾಯಿ ಪಲ್ಯ ಹಾಕ್ಕೊಂಡೆ. ಅದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಫುಡ್ಡು ಸ್ಟಾಲ್ ಇಟ್ಟಿದ್ರು. ಅದನ್ನು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ ಜೊತೆ ನಾನು ಹೋಗಿದ್ದೆ. ಎಲ್ಲ ಐಟಮ್ಸ್ಗಳು ಇದ್ದು ಮತ್ತು ಕಿವಿಗೆ ಹಾಕೋದು ಸರಗಳು ಎಲ್ಲ ಇದ್ದು. ಆಲ್ರೆಡಿ ಲೇಟಾಗಿ ಹೋಯಿತು. ಮನೆಗೆ ಇವತ್ತು ನೆಂಟರು ಬರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಸಾಂಬಾರಿಗೆ ರುಬ್ಕೊಬಿಡೋಣ ಅಂತ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಂದೆ. ಇಲ್ಲಿ ಮೆಣಸು ಮರ್ತುಬಿಟ್ಟಿದೆ. ಚಿಕನ್ಗೆ ಸ್ವಲ್ಪ ಮೆಣಸು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೆಣಸು ಹಾಕ್ಕೊಂಡು ರುಬ್ಕೊಂಡು ಸೈಡಿಗೆ ಇಟ್ಕೊಂಡೆ. ಅದೇ ಜಾರಿಗೆ ಕಾಯಿ, ಕಡಲೆ ಹಾಗೆ ಟೊಮೊಟೊ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಬರೋಣ ಅಂತ ರುಬ್ಕೊಬಂದೆ. ನಾನು ಹಂಗೆ ಖಾರದ ಪುಡಿನ ಸಾಂಬಾರಿಗೆ ಹಾಕ್ಕೊಂಡ್ರಾಯ್ತು ಅಂತ ಇದಕ್ಕೆ ಹಾಕ್ಕೊಂಡೇನು ರುಬ್ತಾಯಿಲ್ಲ. ಹಾಗಾಗಿ ಕಾಯಿ, ಕಡಲೆ, ಟೊಮೊಟೊ ಇಷ್ಟನ್ನು ಹಾಕಿ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದು ನೀರೆಲ್ಲ ಇಂಗಲಿ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು 1.5 kg ಚಿಕನ್ ತಂದಿದ್ದೋ. ನಾನು 1.5 kg ಚಿಕನ್ಗೆ 3 ಪಾರ್ಟ್ ಮಾಡ್ಕೊಂಡಿದ್ದೀನಿ.
ಬಿರಿಯಾನಿಗೆ ಸ್ವಲ್ಪ ಅರ್ಧ ಕೆ ಜಿ, ಹಾಗೆಯೇ ಏನು ಕಬಾಬಿಗೆ ಅರ್ಧ ಕೆ ಜಿ, ಹಾಗೆಯೇ ಸಾಂಬಾರಿಗೆ ಅರ್ಧ ಕೆ ಜಿ. ಇಲ್ಲಿ ನಾವು ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಎಣ್ಣೆಲಿ ಫ್ರೈ ಮಾಡಿರೋದು ನಮ್ಮ ಯಜಮಾನ್ರು ತಿನ್ನಲ್ವಲ್ಲ, ಹಾಗಾಗಿ ಅವರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಈಗ ರುಬ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಚಕ್ಕೆ ಲವಂಗ, ಅದರನ್ನೆಲ್ಲ ಚಿಕನ್ಗೆ ಹಾಕ್ಕೊಂಡು ಅದೊಂದು ಸ್ವಲ್ಪ ನೀರೆಲ್ಲ ಹಿಂಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀರೆಲ್ಲ ಸಿಂಡಿತ್ತು. ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಹಾಗೆ ರುಬ್ಕೊಂಡಿದ್ವಲ್ಲ ಕಾಯಿ, ಕಡಲೆ, ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಅದಕ್ಕೆ ಚಿಕನ್ಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಬ್ಬಿದ್ವಲ್ಲ ಮಿಕ್ಸಿಲಿ ಸ್ವಲ್ಪ ನೀರನ್ನ ಹಳ್ಳಾಡಿಸ್ಬಿಟ್ಟು ಅದಕ್ಕೂ ಇದೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಇಲ್ಲಿ ಟೇಸ್ಟ್ ನೋಡಿ ಒಂದು ಸ್ವಲ್ಪ ಸಪ್ಪೆ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಾಗೆ ಒಂದು ಮಳ್ಳಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸಾಂಬಾರು ಆಯಿತು. ಇಲ್ಲಿ ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಶುಂಠಿ 1 ಇಂಚ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಸಣ್ಣಗೆ ರುಬ್ಕೊಂಬರಬೇಕು. ರುಬ್ಬಾದಮೇಲೆ ಈಗ ಅದಕ್ಕೆ ನೆಕ್ಸ್ಟು ಕುಕ್ಕರ್ಗೆ ಒಂದು 4-5 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು, ಪಲಾವ್ಗೆ ಮಾಡೋಕ್ಕೆ ಬರುತ್ತಲ್ಲ ಮಸಾಲೆ ಪದಾರ್ಥ, ಅದು ಕಲ್ಲು ಹೂವು, ಹಾಗೆ ಸ್ಟಾರು, ಜಾಪತ್ರೆ, ಸೋಂಪು ಪುಡಿ, ಏಲಕ್ಕಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಇದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದೂವರೆ ಅಷ್ಟು ಈರುಳ್ಳಿ ಕೊಯ್ದು ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಹೀಗಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತದೆ. ನಾನು ಅದಕ್ಕೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಲಿ ಅಂತ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಇದು ಬೆಂದಿದೆ ಚೆನ್ನಾಗಿ. ಈ ಥರ ಎಣ್ಣೆ ಬಿಟ್ಕೊಬೇಕು ಚೆನ್ನಾಗಿ ಬೆಂದು. ಆಗ ನಾನಿಲ್ಲಿ 1.5 ಅಷ್ಟು ಟೊಮೊಟೊನ ತೊಗೊಂಡು ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತ್ಯಕ್ಷ ಹಾಗೆ ಹಾಕಿದ್ರೆ ಇಷ್ಟ ಆಗಲ್ಲ, ತೆಗ್ದು ಹೊರಗೆ ಹಾಕ್ತಾಳೆ, ಅದಕ್ಕೆ ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ರುಬ್ಬಕ್ಕೆ, ನಾನು ಒಂದು ಸ್ವಲ್ಪ ಮಸಾಲೆಗಳನ್ನೆಲ್ಲ ಕಡಿಮೆನೇ ಯೂಸ್ ಮಾಡೋದು. ಹಾಗಾಗಿ ಇಲ್ಲಿ ರೆಡ್ ಚಿಲ್ಲಿ ಪೌಡರು, ಚಿಕನ್ ಮಸಾಲ, ಹಾಗೆಯೇ ಪೆಪ್ಪರ್ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಲಿ ಅಂತ ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು. ಇದಕ್ಕೆ ನಾನು ಆಲ್ರೆಡಿ 1.5 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ನೀರಲ್ಲಿ ನೆನೆಸಿ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಅಕ್ಕಿಯೆಲ್ಲನೂ ಹಾಕ್ಕೊಂಡು ಈ ಮಸಾಲೆಗೆ ಪಕ್ಕದಲ್ಲೇ ನೀರನ್ನ ಇಟ್ಕೊಂಡಿದ್ದೆ. ಲೇಟಾಗಿ ಹೋಗಿತ್ತು ಸ್ವಲ್ಪ, ಇನ್ನೇನು ಬಂದ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನೀರನ್ನ ಕುದಿಸ್ತಾ ಇದ್ದೀನಿ. ಆ ಅಕ್ಕಿಗೆ ಬೇಗ ಹಾಕ್ಕೊಂಡ್ರೆ, ಬಿಸಿನೀರು ಹಾಕ್ಕೊಂಡ್ರೆ ಅಡುಗೆ ಬೇಗ ಆಗುತ್ತೆ ಅಂತ. ಈಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿನ ಎಷ್ಟು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಫುಲ್ಲು ಮಸಾಲೆ ಎಲ್ಲ ಅದಕ್ಕೆ ಇದಾಗಬೇಕು. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಬೇಕು. ಬಟ್ ಇದು ಸ್ವಲ್ಪ ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ, ಹಾಗಾಗಿ 2.5 ಲೋಟದಷ್ಟು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಇದು ಕುದಿಯೋಕೆ ಬಿಡಬೇಕು. ಟೇಸ್ಟ್ ನೋಡಿಬಿಟ್ಟು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಉಪ್ಪನ್ನು ಹಾಗೆ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. 1 ವಿಷಲ್ ಕೂಗಿಸಿದ್ರೆ ಆಯಿತು. ಇದು ಚೆನ್ನಾಗಾಗಿತ್ತು ಪಲಾವು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಬಿಸಿ ಹೊಗೆಗೆ ಕಾಣಿಸ್ತಾ ಇಲ್ಲ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿತ್ತು.
ನಾನು ಪಲಾವ್ನ ಇದೇ ರೀತಿ ಪಲಾವ್ ಅಲ್ಲ ಅದು ಬಿರಿಯಾನಿ ಇದೇ ಥರ ಮಾಡೋದು. ನಮ್ಮ ಮನೆಯವ್ರಿಗೆ ಕ್ಯಾಮ್ರಾ ಇಟ್ಕೊಳ್ಳಿ ಅಂದರೆ ಹೆಂಗೆಂಗೋ ಇಟ್ಕೊಂಡಿದ್ರು, ಅದಕ್ಕೆ ಹಿಂಗೆ ಇಟ್ಕೊಬೇಕು ಅಂತ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಚಿಕನ್ ಬೆಂದಿದೆ ನಾನು ಅವರು ಝೂಮ್ ಮಾಡಿ ತೋರಿಸಿಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ಚೆನ್ನಾಗಿ ಬೆಂದಿತ್ತು ಚಿಕನ್ನು. ನೆಕ್ಸ್ಟು ನಾನು ಇಲ್ಲಿ ಕಬಾಬ್ಗೆ ಮಾಮೂಲಿ ಕಬಾಬ್ ಪೌಡ್ರು, ಮೊಟ್ಟೆ ಹಾಗೆ ಸ್ಪೈಸೀಸನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರ ಇರಲಿ ಅಂದ್ಬಿಟ್ಟು ಪೆಪ್ಪರ್ ಪೌಡ್ರು, ಕಲರಿಗೆ ಅಂತ ಬ್ಯಾಡಗೆ ಮೆಣಸಿನ್ಕಾಯಿ. ಇಲ್ಲಿ ಸಾಂಬಾರಾಗಿದೆ ನೋಡಿ, ಸ್ವಲ್ಪನೇ ಎಣ್ಣೆ ಹಾಕಿದ್ದು ಆದ್ರೂ ಎಣ್ಣೆ ಇಷ್ಟ ಆಗಿದೆ. ಚಿಕನ್ ಸಾಂಬಾರಾಗಿದೆ. ನೆಕ್ಸ್ಟು ಇಲ್ಲಿ ಕಬಾಬ್ ಎಲ್ಲನೂ ಆಗಿತ್ತು. ಒಂದು ಕ್ಲಿಪ್ಪಿಂಗ್ಸ್ನ ಹಾಗೆ ತಗೊಂಡೆ. ಬಿರಿಯಾನಿ ಮತ್ತು ನೆಂಟರಿಗೆ ಅಂದ್ಬಿಟ್ಟು ಸೌತೆಕಾಯಿ ಎಲ್ಲ. ಇವರು ನಮ್ಮ ದೊಡ್ಡಪ್ಪ ಯಾವುದೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಮನಗಿದ್ದೆ. 11:30 ಆಗೋಯಿತು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಚಾನಲ್ನ ಇಷ್ಟೊತ್ತವರೆಗೂ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ಸ್.